ಯಾವ ಜನ ನಿಮಗೆ 130 ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೋ ಅವ್ರು ಯಾರು ಐಟಿಯವರಲ್ಲ. ಆದರೆ ಬಹಿರಂಗವಾಗಿ ಒಂದಷ್ಟು ಬೆದರಿಕೆ ಹಾಕ್ತವರು ನಮ್ಮ IT ಉದ್ಯಮಿಗಳು. ಇಲ್ಲ ಎಲ್ಲೋ ಒಂದು ಕಡೆ ಅನುಮಾನ ಅವರ ಹೈಕಮಾಂಡ್ ಏನಾದರೂ ಒತ್ತಡ ಹಾಕ್ತೋ, ಅವರ ಬದುಕಿನ ಹಕ್ಕು ಕೇಳ್ತಾ ಇದ್ದಾರೆ. ಆ ಹಕ್ಕಿಗೆ ಸ್ಪಂದಿಸಬೇಕಾದಂಥ ಕರ್ತವ್ಯ ಮುಖ್ಯಮಂತ್ರಿಗಳು. ನಿನ್ನೆ ಸಿದ್ದರಾಮಯ್ಯನವರು ಉದ್ಯೋಗ ಮೀಸಲಾತಿ ಕುರಿತು ಒಂದು ಎಕ್ಸ್ ಖಾತೆಯಲ್ಲಿ ಟ್ವೀಟ್ನ ಮಾಡಿದ್ದಾರೆ. ನಾವು ಏನು 50% ಆಫ್ ರಿಸರ್ವೇಷನ್ನ ನಾವು ಗೌರ್ಮೆಂಟ್ ಉದ್ಯೋಗಿಗಳು ಕೊಡಬೇಕು ಅಥವಾ 75% ಅನ್ನೋದೇನಿದೆ ಅದನ್ನು ನಾವು ಪ್ರೈವೇಟ್ ಸೆಕ್ಟರಲ್ಲಿ ಕೊಡಬೇಕು ಅಂತ ಅದನ್ನು ಈಗ ತಡೆ ಹಿಡಿದಿದ್ದಾರೆ. ಇದ್ರ ಕುರಿತು ಮಾತನಾಡೋಕ್ಕೆ ನಮ್ಮ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡ್ರು ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಎಲ್ಲದಕ್ಕೂ ಕಂಪ್ಯಾರಿಸನ್ ಅನ್ನೋದು ಮಾಡ್ತಾರೆ, ಎಸ್ಪೆಷಲಿ ನಮ್ಮ ಕರ್ನಾಟಕ ಅಂತ ಬಂದಾಗ ಪೆಟ್ರೋಲ್ ದರ ಆಗಿರ್ಬೋದು, ಹಾಲು ಎಲ್ಲನೂ ಹೈಕ್ ಆಗ್ತಾನೆ ಹೋಯಿತು. ಅವಾಗ ಕಂಪ್ಯಾರಿಸನ್ ಮಾಡಿದ್ರು, ಅವ್ರ ಸ್ಟೇಟಲ್ಲಿ ಇಷ್ಟಿದೆ, ಇವ್ರ ಸ್ಟೇಟಲ್ಲಿ ಇಷ್ಟಿದೆ ಅಂತ. ಇವಾಗ ನಾವು ಕಂಪ್ಯಾರಿಸನ್ ಮಾಡೋದಾದರೆ ತಮಿಳ್ನಾಡುವಲ್ಲಿ ಒಳ್ಳೆ ರಿಸರ್ವೇಷನ್ ಕೊಟ್ಟಿದ್ದಾರೆ ಕೆಲಸ ಅಂತ ಬಂದಾಗ, ಅಥವಾ ಇವಾಗ ಆಂಧ್ರ ಪ್ರದೇಶಲ್ಲಿ ಕೂಡ ಒಳ್ಳೆ ಮೀಸಲಾತಿ ಕೊಟ್ಟಿದ್ದಾರೆ ಅವರ ಪ್ರಜೆಗಳಿಗೆ. ನಮ್ಮ ಕರ್ನಾಟಕದಲ್ಲಿ ನಾವು 40 ವರ್ಷದಿಂದ ಇದ್ರ ಬಗ್ಗೆ ಹೋರಾಡ್ತಾನೇ ಇದ್ದೀವಿ. ಇದು ಇನ್ನೂ ಮುಂದಕ್ಕೆ ಹೋರಾಡಲೇಬೇಕಾ ಅಥವಾ ಇದನ್ನು ಇಲ್ಲಿಗೆ ತಡೆ ಹಾಕ್ಬೋದಾ ಅಂತ? ಬಹುಶಃ 40 ವರ್ಷದ ನಿರಂತರವಾದ ಹೋರಾಟಕ್ಕೆ ಸಿದ್ದರಾಮಯ್ಯನವರು ತಡೆ ಹಾಕ್ತಾರೆ, ಅದಕ್ಕೊಂದು ಉತ್ತರ ಸಿಗುತ್ತೆ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದು. ನಾವು ಜುಲೈ 31ನೇ ತಾರೀಕು ಇಡೀ ರಾಜ್ಯದಲ್ಲಿ ಭಾರಿ ದೊಡ್ಡ ಹೋರಾಟ ಮಾಡಿ ಅವತ್ತು ನಮ್ಮ ನಿಯೋಗ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ನಮಗೆ ಭಾರಿ ದೊಡ್ಡ ಭರವಸೆ ಕೊಟ್ಟಿದ್ದರು. ನಾನು ಕರ್ನಾಟಕದ ಕನ್ನಡಿಗರ ವಿಚಾರದಲ್ಲಿ ಕನ್ನಡಿಗರ ಪರವಾಗಿ ಇರ್ತೀನಿ ಹೊರತು ನಾನು ಯಾರ ಒತ್ತಡಕ್ಕೆ ಮಣಿಯೋದಿಲ್ಲ, ಯಾರ ಒತ್ತಡಕ್ಕೆ ನಾನು ಬಗ್ಗೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟಿದ್ದರು. ನಾನು ನಿನ್ನೆ ಬೆಳಗ್ಗೆನೂ ಸಹ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಾಗಲೂ ಸಹ ಮುಖ್ಯಮಂತ್ರಿಗಳಿಂದ ಬಂದಂಥ ಮಾತು ಸಹ ಅದೇ ಆಗಿತ್ತು. ಆದರೆ ಸಂಜೆ ಅವರು ಯಾವ ಸಚಿವ ಸಂಪುಟದಲ್ಲಿ ವಿಧೇಯಕವನ್ನು ಪಾಸ್ ಮಾಡಿದ್ರು, ವಿಧೇಯಕವನ್ನು ಅಧಿವೇಶನದಲ್ಲಿ ತರಬೇಕು, ಸದನದಲ್ಲಿ ತರಬೇಕು ಅಂತ ತೀರ್ಮಾನ ಮಾಡಿದ್ರು, ಅದನ್ನು ತಡೆ ಹಿಡಿದ್ರು. ಯಾರು ಒತ್ತಡಕ್ಕೆ ಮಣಿದ್ರು, ಯಾರು ಒತ್ತಡ ಹಾಕಿರೋ ನನಗೆ ಗೊತ್ತಿಲ್ಲ. ಆದರೆ ಬಹಿರಂಗವಾಗಿ ಒಂದಷ್ಟು ಬೆದರಿಕೆ ಹಾಕ್ತವರು ನಮ್ಮ IT ಉದ್ಯಮಿಗಳು. ನಾವೆಲ್ಲ ಈ ಥರದ ವಿಧೇಯಕವನ್ನು ತಂದರೆ, ಕಾಯ್ದೆ ತಂದರೆ ನಾವೆಲ್ಲ ಕರ್ನಾಟಕ ಬಿಟ್ಟು ಹೋಗಬೇಕಾಗುತ್ತೆ ಅನ್ನೋ ಬೆದರಿಕೆಯನ್ನು ಹಾಕಿರು. ಅಂಥ ಬೆದರಿಕೆಗೆ ಅಂಜಿ ಕೂರೋರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲ ಎಲ್ಲೋ ಒಂದು ಕಡೆ ಅನುಮಾನ ಅವರ ಹೈಕಮಾಂಡ್ ಏನಾದರೂ ಒತ್ತಡ ಹಾಕ್ತೋ ಗೊತ್ತಿಲ್ಲ. ಯಾವುದೇ ಒತ್ತಡ ಇರಲಿ, ಏನೇ ಇರಲಿ, ಸಿದ್ದರಾಮಯ್ಯನವರು ನೀವೇ ರೂಪಿಸಿದಂಥ ವಿಧೇಯಕ ಏನಿದೆ, ಕಾಯ್ದೆ ಏನಿದೆ, ಅದನ್ನು ಜಾರಿ ತರಲಿ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಒತ್ತಾಯಿಸ್ತೀವಿ. ಪ್ರತಿಯೊಂದು ಸಲ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡದವರೇ ಎಲ್ಲದಕ್ಕೂ ಹೋರಾಡಬೇಕು ಅಂತಂದರೆ ನಾವು ಬೇರೆ ರಾಜ್ಯದವರು ಕೊಡೋಷ್ಟು ಪ್ರಿಫರೆನ್ಸ್ಗಳನ್ನ ನಾವು ನಮ್ಮ ಕನ್ನಡದವ್ರಿಗೆ ಕೊಡಲ್ಲ ಅಂದಾಗ ಏನು ಮಾಡ್ತಿರ್ಬೋದು ಸಿದ್ದರಾಮಯ್ಯನವರು ಅಂತ? ನೋಡಿ, ಪಕ್ಕದ ಮಹಾರಾಷ್ಟ್ರ, ಉತ್ತರದ ಗುಜರಾತು, ಇಲ್ಲೆಲ್ಲ ಈ ಥರದ ತೀರ್ಮಾನವನ್ನು ಮಾಡಿದ್ದಾರೆ. ಅಲ್ಲಿ ಕೋರ್ಟ್ಗೆ ಹೋಗ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ಸರ್ಕಾರ ತೀರ್ಮಾನಗಳು ಆಗಿದ್ದಾವೆ. ಸರ್ಕಾರ ಕಾಯ್ದೆ ಮಾಡಿದೆ, ಮಹಾರಾಷ್ಟ್ರದಲ್ಲೂ ಮಾಡಿದೆ, ಗುಜರಾತಲ್ಲೂ ಮಾಡಿದೆ. ಅಲ್ಲಿ ಯಾರೂ ಒತ್ತಡಕ್ಕೆ ಯಾರೂ ಮಣಿದಿಲ್ಲ. ಹಾಗೆ ಮುಖ್ಯಮಂತ್ರಿಗಳು, ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ಸಹ ಯಾವುದೇ ಒತ್ತಡಕ್ಕೆ ಮಣಿದೆ, ಯಾವ ಜನ ನಿಮಗೆ 130 ಸೀಟ್ ಕೊಟ್ಟು ಅಧಿಕಾರ ಕೊಟ್ಟಿದ್ದಾರೋ ಅವ್ರು ಯಾರು ಐಟಿಯವರಲ್ಲ, ನಿಮಗೆ ಬೆದರಿಕೆ ಹಾಕ್ತಿರುವಂಥ IT ಕುಳುಗಳಲ್ಲ. ಅಧಿಕಾರ ಕೊಟ್ಟಂಥವ್ರು ಶ್ರೀಸಾಮಾನ್ಯ ಕನ್ನಡಿಗರು. ಅವರ ಹಕ್ಕು ಕೇಳ್ತಾ ಇದ್ದಾರೆ, ಅವರ ಬದುಕಿನ ಹಕ್ಕು ಕೇಳ್ತಾ ಇದ್ದಾರೆ. ಆ ಹಕ್ಕಿಗೆ ಸ್ಪಂದಿಸಬೇಕಾದಂಥ ಕರ್ತವ್ಯ ಮುಖ್ಯಮಂತ್ರಿಗಳದು. ಹಾಗಾಗಿ ಮುಖ್ಯಮಂತ್ರಿಗಳು ಈ ಥರದ ಯಾವುದೇ ಬೆದರಿಕೆಗೆ ಅಂಜದೆ, ನಾನು ಕನ್ನಡಿಗರ ಪರವಾಗಿ, ಕರ್ನಾಟಕದ ಪರವಾಗಿ ಅಂತ ಹೇಳಿಕೊಳ್ಳುವಂಥ ನಮ್ಮ ಮುಖ್ಯಮಂತ್ರಿಗಳು ಕರ್ನಾಟಕದ ಜನರ ಬಗ್ಗೆ ನಿಜವಾದ ಕಾಳಜಿ ಇರೋದಾದರೆ, ಬದ್ಧತೆ ಇರೋದಾದರೆ, ನಿಷ್ಠೆ ಇರೋದಾದರೆ ಕನ್ನಡಿಗರ ಪರವಾಗಿ ನೀವು ಏನು ಸಚಿವ ಸಂಪುಟದ ವಿಧೇಯಕವನ್ನು
ತೀರ್ಮಾನ ತಂದರೋ ಅದನ್ನು ಅನುಷ್ಠಾನಗೊಳಿಸಿ ಅಂತ ಹೇಳಿ ಮತ್ತೆ ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಯುವರಾಜ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.